ಎಷ್ಟು ಎಂಜಾಯ್ ಮಾಡಿದ್ರಿ ಇದು ಸರ್? ಅಂದ್ರೆ ಈ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾ ಎಷ್ಟು ಸ್ಪೆಷಲ್ ನಿಮ್ಮ ಕರಿಯರ್ ಅಲ್ಲಿ ಅಂತ? ಜೆನ್ಯೂನ್ ಆಗಿ ಹೇಳ್ಬೇಕು ಅಂದರೆ ಎಂಜಾಯ್ ಮಾಡಲಿಲ್ಲ ಮೇಡಮ್. ಏನಕ್ಕೆ ಅಂದರೆ ನನಗೆ ಭಯ ಇತ್ತು. ಯಾಕೆಂದರೆ ರಕ್ಷಿತಮ್ಮನ ಮೀಟ್ ಮಾಡಿದಾಗ ಅವ್ರು ಅದನ್ನೇ ಹೇಳ್ತಾ ಇದ್ದಿದ್ದು, ಎಲ್ಲ ಚೆನ್ನಾಗಿ ಬರ್ತಾ ಇದೆ ತಾನೇ. ಅಂದರೆ ಎಷ್ಟು ಕನ್ಸರ್ನ್ ಇದೆ ನೋಡಿ. ಸಿಕ್ಕಿದಾಗಲ್ಲ ನೋಡಿದ್ರೆ ನೀವು ಸಾಂಗ್ ನೋಡಿ ಪ್ಲೀಸ್ ನೀವು ನೋಡ್ಬಿಟ್ಟು ಹೇಳಿ ಅಂದರೆ ಇಲ್ಲ 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 ನಂಗೆ ಭಯ ಆಗುತ್ತೆ, ನಾನು ನೋಡಲ್ಲ ಅಂದರೆ ಆ ಕಾನ್ಫಿಡೆನ್ಸ್ ಇದೆ, ಇಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನೋದು. ಬಟ್ ನನಗೆ ಆ ಕಾನ್ಷಿಯಸ್ನೆಸ್ ಇರುತ್ತಿತ್ತು, ಇಲ್ಲ ಚೆನ್ನಾಗಿ ಮಾಡಬೇಕು, ಇಲ್ಲ ಕರೆಕ್ಟಾಗಿ ಮಾಡಬೇಕು ಅಂತ. ಸೊ ಐ ಕುಂಟ್ ಎಂಜಾಯ್ ಜೆನ್ಯೂನ್ಲಿ. ಬಟ್ ರೇಗಿಸ್ಕೊಂಡು ಸೆಟ್ಟಲ್ಲ ಅದೆಲ್ಲ ಇರ್ತಿತ್ತು. ಬಟ್ ಆ್ಯಕ್ಷನ್ ಅಂದಿದ ತಕ್ಷಣ ನಾವು ಆ ಪಾತ್ರದ ಒಳಗಡೆ ಹೋಗಂಗೆ ಮಾಡೇ ಮಾಡ್ತಿತ್ತು. ಇಲ್ಲಾಂದ್ರೆ ಗೊತ್ತಲ್ಲ, ಆಗಲೇ ಹೇಳ್ದಂಗೆ ಸುಮ್ಮನೆ ಇರೋರು. ಅಣ್ಣ ಏನಣ್ಣ ಏನೋ ದೋಸೆ ಹಾಕೊಂಡ ಹೇಳೋಣ, ಏನು ದೋಷ ಇಲ್ಲ ಮಗನೇ, ಆದರೆ ಇವಾಗ ನೋಡೋಣ ಕರೆಕ್ಟಾಗಿ ಮಾಡ್ತೀನಿ ನೋಡೋಣ. ಸೆಟ್ಟಲ್ ಮಜಾ, ಬಟ್ ಆನ್ ಸ್ಕ್ರೀನ್ ಮಾತ್ರ ಫುಲ್ಲು ಕ್ಯಾರೆಕ್ಟರ್ ಒಳಗಡೆ ಪರಕಾಯ ಪ್ರವೇಶ ಅಂತಾರಲ್ಲ ಹಾಗೆ. ಅಮೇಝಿಂಗ್. ಅವನು ಕ್ಯಾಮ್ರಾ ಮುಂದೆ ನಿಂತರೆ ಯಾರು ಯೋಚನೆ ಮಾಡ್ತಿರ್ಲಿಲ್ಲ. ನಗ್ಸ್ ನನಗೆ ಯಾವಾಗಲೂ ಅವ್ನು ನೋಡಿದಾಗ ಶಿವಣ್ಣ ಜ್ಞಾಪಕಕ್ಕೆ ಬರ್ತಿರ್ತಾರೆ. ಶಿವಣ್ಣ ಅಲ್ಲೆಲ್ಲೋ ಕೂತಿರ್ತಾರೆ, ತುಂಬ ಎಮೋಷನ್ ಸೀನು, ಕರೆದ್ಬಿಟ್ಟು ಅಣ್ಣ ರೆಡಿ ಅಂತಂದಾಗ ಚೇಷ್ಟೆ ಮಾಡ್ತಿರ್ತಾರೆ, ಕಾಮಿಡಿ ಮಾಡ್ತಿರ್ತಾರೆ. ಬಂದು ನಿಂತಾಗ ಎಷ್ಟು ಪೀಸ್ಫುಲ್ಲಾಗಿ ನಿಲ್ತಾರೆ ಕ್ಯಾಮ್ರಾ ಮುಂದೆ ಅಂದರೆ ಆ ಥರ. ಇವನು ಹಂಗೇನೆ ಅಲ್ಲೇ ನಿಂತಿರ್ತಾರೆ, ಏನಣ್ಣ ಹೌದಾ ಏಯ್ 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 ಯಾವನ ಅವನು ಮಾತಾಡೋದು ಏಯ್ ಅನ್ಕೊಂಡು ಬರ್ತಾನೆ, ಫುಲ್ ಕಾಮಿಡಿ ಮಾಡ್ಕೊಂಡು ಬಂದು ನಿಂತರೆ ಎದುರುಗಡೆ ತುಂಬ ಪೀಸ್ಫುಲ್ಲು, ಈ ಸೈಲೆಂಟ್ ಸಮುದ್ರ ಹೆಂಗಿರುತ್ತೆ, ಸೊ ಆ ಥರ. ಓಕೆ, ಸೊ ರೇಷ್ಮಾ ಅವ್ರ ಹತ್ರ ಹೋಗ್ತೀನಿ. ಅನೀತಾ ಆ ಗುಂಗಿಂದ ನಾವು ಆಚೆ ಬರ್ತೀವ ಅಂತ ಇದನ್ನ ನೋಡಿದ್ಮೇಲೆ, ಯಾಕಂದ್ರೆ ಇನ್ನೂ ಕೂಡ ಅದೇ ಗುಂಗಲ್ಲೇ ಇದೀವಿ ನಾವು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿನಿಮಾ ಟೈಟಲ್ ಆಗೋ ಮಟ್ಟಿಗೆ ಹೆಸರು ಮಾಡ್ಬಿಟ್ಟಿದೆ. ಸೊ ಮಚ್ಚಲಕ್ಷ್ಮಿನ ನೆಕ್ಸ್ಟ್ ಖಂಡಿತ 100% ಇವಾಗ ಮೂಲಾಜಿಂದ ಮಾಡ್ತಾರೆ. ನೆಕ್ಸ್ಟ್ ಸಾಂಗ್ ಬರುತ್ತೆ 100% ಮಾಡ್ತಾರೆ. ಇವಾಗ ಅನಿತಾ ಅಂತ ಹೇಗೆ ನನ್ನ ಹೆಸರು ರಿಜಿಸ್ಟರ್ ಆಗಿದೆ, ಖಂಡಿತ ಈ ಸತಿ ಮಚ್ಚಲಕ್ಷ್ಮಿ ಲಕ್ಷ್ಮಿ ಅಂತ ರಿಜಿಸ್ಟರ್ ಆಗುತ್ತೆ. ಈಗಾಗಲೇ ಶಿವ ಸಾಂಗ್ ಫಸ್ಟ್ ಸಾಂಗ್ ದೊಡ್ಡ ಮಟ್ಟಿಗೆ ಹಿಟ್ ಆಯ್ತು. ಈಗ ನೆಕ್ಸ್ಟ್ Feb 14th ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು, ಪ್ರತಿ ಸಿನಿಮಾ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನ? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮ ಅಣ್ಣ ಎಲ್ಲಿ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟು ನಾವು ಫ್ಯಾಮಿಲಿಯಲ್ಲಿ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ, ಸಾರಿ. ಇಲ್ಲ ಯೂಶಲಿ ನನ್ನ ಮನೇಲಿ ಇಲ್ಲಿ ಇಲ್ಲ ಅಂದರೆ, ಈಗ ನನ್ನ ಮಕ್ಳಿಗೂ ಗೊತ್ತು, ಅಪ್ಪ ಇಲ್ಲಿ ಅಂದರೆ ದೊಡ್ಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ ಆಫ್ಕೋರ್ಸ್ ಅಲ್ವಾ. ಓಕೆ, ಹಾಗೇನು ಪ್ರೇಮ್ ಸರ್, ನಮಗೆ ಈ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಕ್ವಶನ್ ಇದೆ ನಿಮಗೆ. ಸಿಕ್ಕಾಪಟ್ಟೆ ಥಿಯೇಟರ್ಗಳು ಖಾಲಿ ಆಗ್ತಾ ಇದೆ, ಥಿಯೇಟರ್ಗಳು ಕೆಲವೊಂದು ಕಡೆ ಬಾಗಿಲು ಮುಚ್ಚುತ್ತಾ ಇದೆ, ಕನ್ನಡಾಭಿಮಾನಿಗಳು ಯಾರು ಕೂಡ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಬಂತು ಯುವ ಇರಬಹುದು, ಕೆಲವೊಂದು ಸಿನಿಮಾಗಳು ಹಿಟ್ಟಾಯಿತು ಕೂಡ, ಬಟ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಯಾಕೊಂದು ಕಡೆ ಥಿಯೇಟರ್ಗಳು ಖಾಲಿ ಹೊಡಿತಿದೆ ಅಂತ ಅನ್ಸುತ್ತಾ? ಇಲ್ಲ, ಬರ್ತಿದೆಯಲ್ಲ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಹಿಟ್ಟಾಯಿತು. ಈಗ ಸಿನಿಮಾಗಳು ಏನಾಗಿದೆ ನಮ್ಮಲ್ಲಿ, ಮ್ಯಾಕ್ಸ್ ಬತ್ತು ಸುದೀಪ್ ಅವ್ರದ್ದು, ಆಮೇಲೆ ಯುವೈ ಬತ್ತು, ಓಕೆ ಬೈತಿರಂಗಳು ಬತ್ತು ಅಣ್ಣಂದು, ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಿದೆ. ಹೈ ಬಜೆಟ್ ಸ್ಟಾರ್ ಮೂವೀಸ್ ಎಲ್ಲ ಎಲ್ಲೋ 2 ವರ್ಷಕ್ಕೊಂಬರುತ್ತೆ, ಅಲ್ಲಿ ತನಕ ಒಳ್ಳೆ ಸಿನಿಮಾಗಳೇ ಸಿಗಲ್ಲ ನೋಡೋಕ್ಕೆ ಅನ್ನೋಂಥ ಟಾಕ್ ಇದೆ. ಇಲ್ಲ, ಆ ಥರ ಇಲ್ಲ. ಕೆಲವು ಹೀರೋಗಳು ಕೆಲವು ಅವ್ರದೇ ಒಂದು ಇದಿರ್ತದೆ, ವರ್ಷಕ್ಕೊಂದು ಸಿನಿಮಾ ಈ ಥರದ್ದು ಮಾಡ್ಕೊಂಬರ್ತಾರೆ. ಬಟ್ ಈಗ ಏನಾಗಿದೆ, ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಇಲ್ಲಿ ಅಗ್ರಿ. ಬಟ್ ಈಗ ಬರೋ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ. ಬಟ್ ಮುಂಬರೋ ಸಿನಿಮಾಗಳು ಈ 2025 ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ, ಒಳ್ಳೆ ಚಿತ್ರಗಳಿವೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ನಾಟ್ ಓನ್ಲಿ ಇಲ್ಲಿ ಅಂತಿಲ್ಲ, ಎಂಟೈರ್ ವರ್ಲ್ಡು ಇದಾಗುತ್ತೆ. ಹಿರಿಕರು ಎಲ್ಲ ಥರನೂ ಕತೆಗಳು ಮಾಡ್ಬಿಟ್ಟು ಇನ್ನು ಯಾವ್ದು ಬಿಟ್ಟೇ ಇಲ್ಲ, ಯಾವುದು ಎಲ್ಲ ಜಾನ್ರ್ ಕೈ ಹಾಕ್ಬಿಟ್ಟಿದ್ದಾರೆ, ಎಲ್ಲನೂ ಸಕ್ಸಸ್ಸು.
ನಾವು ನಮ್ಗೆ ಇವು ತಡ್ಕಾಡ್ಬೇಕೀಗ ಹೇಳೋಣ. ನೀವು ಮಹಾಭಾರತ ರಾಮಾಯಣ ಅಂದ ತಕ್ಷಣ ಒಂದು ಕ್ವಶನ್ ಬಂತು ನನಗೆ. ನೀವು ಇದ್ರಲ್ಲಿ ಹೇಳ್ತೀರಾ ರಾಮಾಯಣ ಮಹಾಭಾರತ ಮತ್ತೆ ಕಲಿಯುಗದ ಬಗ್ಗೆ ನೆನ್ಪು ಮಾಡ್ತೀರಿ, ಯುದ್ಧಗಳ ಬಗ್ಗೆ ಹೇಳ್ತೀರಿ. ಕಲಿಯುಗದ ಯುದ್ಧ ಯಾವುದಕ್ಕಾಗಿ ಸರ್? ದಯವಿಟ್ಟು ಒಂದ್ಸಾರಿ ರೀಕಾಲ್ ಮಾಡಿ. ಅದೇ ಫ್ಯೂಚರ್ ಗೊತ್ತಾಗುತ್ತೆ. ಯುದ್ಧ ನೀವು ನೋಡ್ಬೇಕಾ? ಏಪ್ರಿಲ್ ಅಲ್ಲಿ ನೋಡಿ. ಏಪ್ರಿಲ್ ಅಲ್ಲಿ ನೋಡೋದು ಆ ಯುದ್ಧ. ಕರೆಕ್ಟು, ನಾನು ಕರೆಕ್ಟು. ಓಕೆ, ಫೈನಲಿ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಧ್ರುವ ಸರ್? ಏನು ಆರಾಮಾಗಿ ಎಳ್ಬೀರಿ ಎಲ್ಲ ಹೆಣ್ಮಕ್ಳು, ದಯವಿಟ್ಟು ನಮ್ಮ ಸಂಪ್ರದಾಯನ ಮರಿಬೇಡಿ. ಮನೆಗೆ ಹೋಗಿ ಮನೆಯಲ್ಲೂ ಎಳ್ಬೀರಿ. ಅದಕ್ಕೆ ಒಂದು ಅರ್ಥನೇ ಇದೆ, ಸಂಬಂಧಗಳು ಮರಿಬಾರ್ದು ಅನ್ನೋದು ಅಂತ. ರಿಲೇಟಿವ್ಸ್ ಮನೆಗೆ ಹೋಗಿ ಎಳ್ಬೀರೋದು, ನಿಮ್ಮ ಜೊತೆಗೆ ನಾವು ಸಂಬಂಧಿಕರು ಅಂತ ಹೇಳೋದು. ಇವಾಗಿನ ಪೀಳಿಗೆಯಲ್ಲಿ ಮಕ್ಕಳು ಅಷ್ಟೇ, ನಿನ್ನ ಕಸಿನ್ನು ಅಂತಾರೆ, ಹೌದಾ ಹಾಯ್ ಹಲೋ ಎಲ್ಲ ವರ್ಚುವಲ್ ಫೋನಲ್ಲೇ ಇರುತ್ತೆ. ಈ ಎಳ್ಬೀರೋದು ಅದು ಇದು ಅಂದಾಗ ದಟ್ ಈಸ್ ಸಮಥಿಂಗ್. ನಮ್ಮ ಹಿರಿಕರು ಸುಮ್ಮನೆ ಏನೂ ಮಾಡಿರಲ್ಲ ಅಲ್ವಾ. ಸೊ ಎಲ್ಲದಕ್ಕೂ ಒಂದು ರೀಸನ್ಸ್ ಇರುತ್ತೆ. ಆ್ಯಂಡ್ ಹುಡುಗರೆಲ್ಲ ಆರಾಮಾಗಿ ಕಿಚಾಯಿಸ್ಕೊಂಡು ಈ ಮನೆ ಮುಂದೆ ಎಲ್ಲ ಅಭಿಮಾನಿಗಳು ಒಂದು ಹಾಡು ಬರ್ಕೊಂಡು ಬರ್ತಾರೆ, ಮ್ಯೂಸಿಕ್ ಬರ್ಕೊಂಡು ಬರ್ತಾರೆ. ಅವ್ರದ್ದೇ ಒಂದು ಟ್ಯೂನಿಗಳಿರುತ್ತೆ, ಹಾಡುಗಳಿರುತ್ತೆ. ಅದನ್ನೆಲ್ಲ ನೋಡಿದಾಗ ಕೇಳಿದಾಗ ಏನ್ ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ನಾವು ಸಖತ್ ಎಂಜಾಯ್ ಮಾಡ್ತೀವಿ ಹಾಡುಗಳನ್ನ ಕೇಳಿ. ನಾನು ಮ್ಯೂಸಿಕ್ ಕೊಡ್ತಾರೆ ಸರ್ ಬಾಯಲ್ಲಿ. ಹೌದು, ಬೀಟ್ ಬಾಕ್ಸ್ ಅದನ್ನೆಲ್ಲ ಟೈಮ್ ಕೊಡ್ತಾ ಇದ್ರಲ್ಲ ಮೇಡಮ್. ಅವ್ರ ಫ್ಯಾಮಿಲಿ ಜೊತೆ ಸಂಡೇಸ್ ಅವರು ಎಲ್ಲೋ, ಕೆಲವರು ಟ್ಯಾಕ್ಸಿ ಓಡಿಸ್ತಾರೆ, ಆಟೋ ಓಡಿಸ್ತಾರೆ, ಬೇರೆ ಊರಲ್ಲಿ ಇರ್ತಾರೆ. ಎಲ್ಲ ಅವ್ರವ್ರ ಊರು, ಹೆಂಡತಿ ಮಕ್ಕಳು, ಫ್ಯಾಮಿಲಿ, ತಂದೆ ತಾಯಿ ಎಲ್ಲನ ಬಿಟ್ಟು ಇಲ್ಲಿ ಮನೆ ಹತ್ರ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಐ ಆಮ್ ವೆರಿ ಲಕ್ಕಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.